ಪಿತೃಪಕ್ಷ ಎಂದರೇನು? ನಮ್ಮ ಪೂರ್ವಜರು ನಿಜವಾಗಿಯೂ ಮನೆಗೆ ಬರುತ್ತಾರೆಯೇ? ಜೀವನದ ದೊಡ್ಡ ಸತ್ಯ ಈ ವಿಡಿಯೋದಲ್ಲಿ ತಿಳಿಯೋಣ. ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚಿಸಿ. ಪ್ರಿಯ ಸ್ನೇಹಿತರೆ, ಇಂದು ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮ ತಾತ, ನಿಮ್ಮ ಅಜ್ಜಿ ಈ ಭೂಮಿಯ ಮೇಲೆ ಇಲ್ಲದಿರಬಹುದು. ಆದರೆ ಅವರ ನೆನಪು ಇನ್ನೂ ನಿಮ್ಮ ಮನೆಯ ಗೋಡೆಗಳಲ್ಲಿ ಇದೆಯಾ? ಅವರ ಮಾತುಗಳು ಇನ್ನೂ ನಿಮ್ಮ ಕಿವಿಯಲ್ಲಿ ಕೇಳುತ್ತಿವೆಯಾ? ಒಂದು ವರ್ಷದಲ್ಲಿ ಕೇವಲ 15 ದಿನ ನಮ್ಮನ್ನು ಈ ಲೋಕಕ್ಕೆ ತಂದವರನ್ನು ನೆನಪಿಸಿಕೊಳ್ಳಲು ಪ್ರಕೃತಿಯೇ ಕೊಟ್ಟ ಅವಕಾಶ, ಅದೇ ಪಿತೃಪಕ್ಷ. ಇದು ಭಯದ ಕಥೆಯಲ್ಲ, ಇದು ಪ್ರೀತಿಯ ಕತೆ, ಕೃತಜ್ಞತೆಯ ಕತೆ. ಕೊನೆಯವರೆಗೂ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ, ಯಾಕೆಂದರೆ ಕೊನೆಯಲ್ಲಿ ಹೇಳುವ ಒಂದು ಸತ್ಯ ನಿಮ್ಮನ್ನು ಭಾವೋದ್ವೇಗರನ್ನಾಗಿ ಮಾಡುತ್ತದೆ. ಪಿತೃಪಕ್ಷ ಎಂದರೇನು? ಸ್ನೇಹಿತರೆ ಮತ್ತು ವೀಕ್ಷಕರೇ, ನಾವು ದೇವರನ್ನು ಕಾಣಲಿಲ್ಲ, ಆದರೆ ಪೂಜಿಸುತ್ತೇವೆ. ಹಾಗೆಯೇ ನಮ್ಮ ಪೂರ್ವಜರನ್ನು ಇಂದು ಕಾಣದಿದ್ದರೂ ಅವರ ಋಣವನ್ನು ಮರೆಯಲು ಸಾಧ್ಯವೇ ಇಲ್ಲ. ಪಿತೃ ಎಂದರೆ ನಮ್ಮ ತಂದೆ, ತಾಯಿ, ತಾತ, ಅಜ್ಜಿ ಹಾಗೂ ನಮ್ಮ ವಂಶದ ಸಮಸ್ತ ಪೂರ್ವಜರು. ಪಕ್ಷ ಎಂದರೆ 15 ದಿನಗಳ ಅವಧಿ. ಈ 15 ದಿನಗಳಲ್ಲಿ ನಮ್ಮ ಪೂರ್ವಜರನ್ನು ನೆನಪಿಸಿಕೊಂಡು ಅವರಿಗೆ ಕೃತಜ್ಞತೆ ಸಲ್ಲಿಸುವ ಆಚರಣೆಯೇ ಈ ಪಿತೃಪಕ್ಷ. ಇದು ಯಾವಾಗ ಬರುತ್ತದೆ? ಪಿತೃಪಕ್ಷ ಪ್ರತಿ ವರ್ಷ ಒಂದೇ ದಿನಾಂಕದಲ್ಲಿ ಬರುವುದಿಲ್ಲ. ಪಿತೃಪಕ್ಷ ಪ್ರತಿ ವರ್ಷ ಒಂದೇ ದಿನಾಂಕಕ್ಕೆ ಬರುವುದಿಲ್ಲ. ಇದು ಚಂದ್ರನ ಚಲನೆಯ ಆಧಾರದ ಮೇಲೆ ಬರುತ್ತದೆ. ಭಾದ್ರಪದ ಪೂರ್ಣಿಮೆ ಕಳೆದ ಮರುದಿನದಿಂದ ಅಮಾವಾಸ್ಯೆಯವರೆಗೆ 15 ದಿನಗಳ ಕಾಲ ಆಚರಿಸಲಾಗುತ್ತದೆ. 2026ರಲ್ಲಿ ಯಾವಾಗ ಬರುತ್ತದೆ ಎಂದು ನೋಡುವುದಾದರೆ, ಸೆಪ್ಟೆಂಬರ್ 27ನೇ ತಾರೀಕು ರವಿವಾರ ಪ್ರಾರಂಭವಾಗಿ ಅಕ್ಟೋಬರ್ 10ನೇ ತಾರೀಕು ಮಹಾನವಮಿ ಅಮಾವಾಸ್ಯೆಯವರೆಗೆ ಈ ಪಿತೃಪಕ್ಷ ಈ ವರ್ಷ ಇರುತ್ತದೆ. ಪ್ರತಿ ವರ್ಷವೂ ಅನಂತನ ಹುಣ್ಣಿಮೆಯ ಮರುದಿನದಿಂದ ಹಿಡಿದು ಮಹಾನವಮಿ ಅಮಾವಾಸ್ಯೆಯವರೆಗೆ ಪಿತೃಪಕ್ಷ ಇರುತ್ತದೆ. ಇದರ ನಿಜವಾದ ಉದ್ದೇಶವೇನು? ಪ್ರಿಯ ಸ್ನೇಹಿತರೆ ಮತ್ತು ವೀಕ್ಷಕರೇ, ನಮಗೆ ನಡೆಯಲು ಕಲಿಸಿದವರು ಯಾರು? ನಮ್ಮ ತಂದೆ. ನಮಗೆ ಮಾತನಾಡಲು ಕಲಿಸಿದವರು ಯಾರು? ನಮ್ಮ ತಾಯಿ. ನಮ್ಮ ಮೊದಲ ಶಾಲೆ ಯಾರು? ನಮ್ಮ ಮನೆ. ನಮ್ಮ ಮೊದಲ ಶಿಕ್ಷಕರು ಯಾರು? ಅವರೇ ನಮ್ಮ ಅಪ್ಪ ಮತ್ತು ಅಮ್ಮ. ಅವರ ತ್ಯಾಗದಿಂದಲೇ ಇಂದು ನಾವು ಬದುಕಿದ್ದೇವೆ. ಆದ್ದರಿಂದ ಅವರಿಗೆ ಧನ್ಯವಾದ ಹೇಳಲು ಒಂದು ದಿನವಾದರೂ ಮೀಸಲಿಡುವುದೇ ಪಿತೃಪಕ್ಷದ ನಿಜವಾದ ಉದ್ದೇಶ. ಇದು ತೀರಿಕೊಂಡವರನ್ನು ಸ್ಮರಿಸುವ ಆಚರಣೆಯಲ್ಲ, ಬದುಕಿರುವವರು ತಮ್ಮ ವಂಶವನ್ನು ಮರೆಯದಿರಲು ಮಾಡುವ ಪವಿತ್ರ ಸಂಪ್ರದಾಯ. ತಿಥಿ ತಪ್ಪಿದರೆ ಏನು ಮಾಡಬೇಕು? ಅನೇಕರು ಕೇಳುತ್ತಾರೆ, ನಮ್ಮ ತಂದೆಯ ವರ್ಷದ ತಿಥಿ ಮಾಡಲು ಆಗಲೇ ಇಲ್ಲ, ದಿನಾಂಕ ಮಿಸ್ ಆಯಿತು, ಈಗ ಏನು ಮಾಡಬೇಕು ಎಂದು ಕೇಳುತ್ತಾರೆ. ಧರ್ಮಶಾಸ್ತ್ರಗಳು ಇದಕ್ಕೆ ಏನು ಹೇಳುತ್ತವೆ? ಧರ್ಮಶಾಸ್ತ್ರಗಳ ಪ್ರಕಾರ ಪಿತೃಪಕ್ಷದಲ್ಲಿ ಆ ವ್ಯಕ್ತಿಯ ತಿಥಿ ಯಾವ ದಿನ ಇರುತ್ತದೆಯೋ ಆ ದಿನದಂದು ಮಾಡಬಹುದು. ತಿಥಿ ಗೊತ್ತಿಲ್ಲದಿದ್ದರೆ ಮಹಾಲಯ ಅಥವಾ ಮಹಾನವಮಿ ಅಮಾವಾಸ್ಯೆಯ ದಿನ ಎಲ್ಲ ಪಿತೃಗಳಿಗೂ ಸೇರಿಸಿ ತರ್ಪಣ ಮತ್ತು ಪೂಜೆಯನ್ನು ಮಾಡಿ ದಾನ ಮಾಡಬಹುದು. ಇದರಿಂದ ಯಾವುದೇ ದೋಷವಾಗುವುದಿಲ್ಲ. ಭಕ್ತಿಯಿಂದ ಮಾಡಿದ ಕಾರ್ಯ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಪ್ರಿಯ ಸ್ನೇಹಿತರೆ ಮತ್ತು ವೀಕ್ಷಕರೇ, ಈ ಪಿತೃಪಕ್ಷವನ್ನು ಆಚರಿಸುವುದು ಹೇಗೆ? ಬೆಳಿಗ್ಗೆ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆ ಧರಿಸಿ ಪೂರ್ವಜರ ಫೋಟೋ ಮುಂದೆ ಒಂದು ದೀಪ ಹಚ್ಚಿ ಒಂದು ಹೂ ಇಟ್ಟು ಮನಸಾರೆ ಹೇಳಿ, ನಮ್ಮನ್ನು ಈ ಲೋಕಕ್ಕೆ ತಂದ ನಿಮ್ಮೆಲ್ಲರಿಗೂ ನಮಸ್ಕಾರ. ನಿಮ್ಮ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಎಂದು ಸಂಕಲ್ಪ ಮಾಡಿ ಅವರನ್ನು ಬೇಡಿಕೊಳ್ಳಿ ಕೃತಜ್ಞತೆಯನ್ನು ಮನಸಾರೆ ಅರ್ಪಿಸಿ. ನಂತರ ಒಬ್ಬ ಬಡವನಿಗೆ ಊಟ ಕೊಡಿ, ಒಂದು ಹಸುವಿಗೆ ಹುಲ್ಲು ಕೊಡಿ, ಒಂದು ಪಕ್ಷಿಗೆ ಕಾಳು ಹಾಕಿ, ಒಂದು ಶ್ವಾನಕ್ಕೆ ಆಹಾರ ಕೊಡಿ,
ಇದಕ್ಕಿಂತ ದೊಡ್ಡ ಶ್ರಾದ್ದ ಬಹುಶಃ ಇನ್ನೊಂದಿಲ್ಲ. ಒಂದು ದಿನ ನಾವು ಈ ಭೂಮಿಯಿಂದ ಹೋಗುತ್ತೇವೆ. ಆಗ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಒಂದು ದಿನ ನಮ್ಮ ಹೆಸರನ್ನು ನೆನಪಿಸಿಕೊಳ್ಳಲಿ, ಒಂದು ಹನಿ ನೀರು ಅರ್ಪಿಸಲಿ, ಒಂದು ಪ್ರಾರ್ಥನೆ ಮಾಡಲಿ ಎಂದು ನಾವು ಬಯಸುವುದಿಲ್ಲವೇ? ಹಾಗಾದರೆ ಇಂದು ನಮ್ಮ ಪೂರ್ವಜರನ್ನು ನೆನಪಿಸಿಕೊಳ್ಳುವುದು ನಮ್ಮ ಕರ್ತವ್ಯವಲ್ಲವೇ? ಪ್ರಿಯ ಸ್ನೇಹಿತರೆ, ಪಿತೃಪಕ್ಷ ಎಂದರೆ ಸತ್ತವರಿಗಾಗಿ ಮಾಡುವ ಆಚರಣೆಯಲ್ಲ, ಅದು ಐಕ್ಯರಾದವರಿಗೆ ಮಾಡುವ ಆಚರಣೆಯೂ ಅಲ್ಲ. ನಮ್ಮನ್ನು ಬದುಕಿಸಿದವರನ್ನು ಮರೆಯದಿರಲು ನಾವು ಮಾಡುವ ಪ್ರೀತಿಯ ಮತ್ತು ಗೌರವದ ಹಬ್ಬವಾಗಿದೆ. ನಿಮ್ಮ ಅಪ್ಪ, ಅಮ್ಮ, ತಾತ, ಅಜ್ಜಿ ಯಾರನ್ನಾದರೂ ಇಂದು ನೀವು ನೆನಪಿಸಿಕೊಳ್ಳುತ್ತಿದ್ದರೆ ಕಮೆಂಟಿನಲ್ಲಿ ನಮಸ್ಕಾರ ಚಿಹ್ನೆಯನ್ನು ಹಾಕಿ ಅಥವಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಜೀವನದ ಇಂತಹ ಸತ್ಯಗಳನ್ನು ತಿಳಿಯಲು ನಮ್ಮ ಜೀವನ ಸತ್ಯ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ, ಬಂಧು ಬಳಗಕ್ಕೆ ಶೇರ್ ಮಾಡಿ. ಯಾಕೆಂದರೆ ಬದುಕಿನ ದೊಡ್ಡ ಸತ್ಯ ಏನೆಂದರೆ ಒಂದು ದಿನ ನಾವು ನೀವು ಎಲ್ಲರೂ ನೆನಪುಗಳಾಗಿಯೇ ಬಿಡುತ್ತೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಈ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ತಮ್ಮ ಹಿರಿಯರ ಮತ್ತು ಪೂರ್ವಜರ ಆಶೀರ್ವಾದ ಸಿಗಲಿ. ಅದರ ಜೊತೆಗೆ ದೇವರ ಅನುಗ್ರಹವು ನಿಮ್ಮ ಕುಟುಂಬದ ಮೇಲೆ ಇರಲಿ ಎಂಬ ನಮ್ಮ ಉದ್ದೇಶ. ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ ಸಮಸ್ತ ವೀಕ್ಷಕರೇ.